ಲಕ್ಷ್ಮಣ್ ಶರಣರು ಇವರನ್ನು ನಮನ ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಅತಿಥಿಗಳೇ, ಸೈನಿಕರೇ, ಶಿಕ್ಷಕ ಬಂಧುರವರೇ, ಬಾಲಕರೇ ಹಾಗೂ ಮಕ್ಕಳೇ, ಕೀರ್ತಿ ಶಿಕ್ಷಣ ಸಂಸ್ಥೆ ಆಯೋಜಿಸುವಂತಹ ಇವತ್ತಿನ ಕಾರ್ಯಕ್ರಮ ಬಹಳ ಖುಷಿ ಕೊಡ್ತಾ ಇದೆ. ಆ್ಯಕ್ಚುಲಿ ನಾನು ಸುರೇಶ್ ಸರ್ ಇಬ್ಬರು ಬೆಂಗಳೂರಲ್ಲಿದ್ವಿ. ಆವಾಗ ಹೇಳಿದರು, ಮಲ್ಲಿಕಾ ಮೇಡಮ್ ಅವ್ರು ಫೋನ್ ಮಾಡಿದ್ರು, ನೀವು ಬರಬೇಕು ಈ ಫಂಕ್ಷನ್ಗೆ. ನಮ್ಮ ಸಂಸ್ಥೆಯೊಳಗೆ ನಾವು ಇವತ್ತು ಇಂಟರ್ವ್ಯೂ ಇಟ್ಕೊಂಡಿವಿ. ಒಂದು 25 ಜನ ಬರತ್ತಾರೆ ಇಂಟರ್ವ್ಯೂ ಕೊಡಲಿಕ್ಕೆ. ಆದರೆ ಹೇಳಿದ್ರು ಮಲ್ಲಿಕಾ ಮೇಡಮ್, ಈ ಥರ ನಾವು ಸ್ವಲ್ಪ ಒಂದು ಕೆಲಸದ ಬರೋದು ಆಗೋದಿಲ್ಲ ಅಂದರೆ ಅವರು ತಮ್ಮ ಸ್ಕೂಲಿನ ಬಗ್ಗೆ ಹೇಳಿದರು. ಆಗ ಅದನ್ನೆಲ್ಲ ಕೇಳಿ ಹೋಗೇ ಬರ್ಬೇಕಂತೇಳಿ ವಿಚಾರ ಮಾಡಿ ನಾವು ಇಂಟರ್ವ್ಯೂವನ್ನು ಮಧ್ಯಾಹ್ನ ಇಟ್ಕೊಂಡಿವಿ. ಇಲ್ಲಿ ಬಂದಿದ್ದಕ್ಕೆ ಸಾರ್ಥಕ ಆತ ಅನ್ನಿಸ್ತು, ಬಹಳ ಖುಷಿ ಆಯ್ತು. ಮುಖ್ಯವಾಗಿ ಎಲ್ಲ ಸೈನಿಕರನ್ನು ನೋಡಿ, ಆ ಇಂಡಿಯನ್ ಆರ್ಮಿ ಅಂಥೇಳಿ ಏನು ಕ್ಯಾಪ್ ಮೇಲದ ಅದನ್ನು ನೋಡಿದ್ರೇ ಒಂದು ರೋಷನೇ ಬೇರೆ, ಅದರ ಮಹತ್ವನೇ ಬೇರೆ. ಇಂಥ ಸಮಾರಂಭ ಒಳಗೆ ನಾವು ಕೂಡಿದ್ವಿ. ನಮಗಿಲ್ಲಿ ಕರೆದಿದ್ದಕ್ಕೆ ಮೇಡಮ್ ಭಾಳ ಭಾಳ ಧನ್ಯವಾದಗಳು. ಯಾಕಂದರೆ ದಾನದೊಳಗೆ ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ನಾವು ಶಿಕ್ಷಣವನ್ನು ಅಂತೀವಿ. ಆದರೆ ಸೇವೆ ಒಳಗೆ ಯಾವುದರ ಶ್ರೇಷ್ಠ ಇದ್ದರೆ ನಾವು ನಮ್ಮ ಇಂಡಿಯನ್ ಆರ್ಮಿ ಸೇವೆ ಏನದ ಅದ ಶ್ರೇಷ್ಠ ಅನ್ಬೋದು. ನಾವು ವಿದ್ಯಾದಾನ ಕೊಡಬಹುದು, ಕೊಟ್ಟು ಮತ್ತು ಸಂಜೆಗೆ 5ಕ್ಕೆ ಮನೆಗೆ ಹೋಗ್ತೀವಿ. ನಾವು ಒಂದಿನ ಬಿಟ್ಟು 2 ದಿನ ನಾವು ಮನೆಗೆ ಕಾಣ್ಲಿಕ್ಕರೆ ಎಷ್ಟೋ ಏನೋ ಕಳ್ಕೊಂಡಂಗೆ ಆಗುತ್ತೆ. ಆದರೆ ಅವರೆಲ್ಲ ಮನೆ ಬಿಟ್ಟು ದೂರಿದ್ದು ಆ ಲೆವೆಲಿಗೆ ಮುಟ್ಬೇಕಾದ್ರೆ ಆ ಟ್ರೈನಿಂಗ್ ಒಳಗೆ ಎಷ್ಟೋ ಜನ ಹೊರಗೆ ಬೀಳ್ಬೋದು ಅಂತೀನಿ ನಾನು. ಟ್ರೈನಿಂಗ್ ಕೊಡಬೇಕಾದ್ರೆ ಅಂಥ ಸೀರಿಯಸ್ ಟ್ರೈನಿಂಗ್ ಅದು, ಸ್ಟ್ರಾಂಗ್ ಟ್ರೈನಿಂಗ್ ಅದು. ಆ ಟ್ರೈನಿಂಗನ್ನು ಪಾರ್ ಮಾಡಿ ನಮ್ಮ ಬಗ್ಗೆ ವಿಚಾರ ಮಾಡಿ ತನ್ನ ಫ್ಯಾಮಿಲಿಯನ್ನು ಬಿಟ್ಟು ಅಲ್ಲಿ ಇರ್ತಾರಲ್ಲ, ಅದಕ್ಕಿಂತ ಗ್ರೇಟ್ ಏನಲ್ಲ ಅಂತೀನಿ ನಾನು. ಅಂಥವ್ರನ್ನ ನಾವು ಅವ್ರ ಜೊತೆ ಇವತ್ತು ಅದೀವಿ ಅಂದರೆ ಬಹಳ ಖುಷಿ ಆಯ್ತು. ಸುರೇಶ್ ಸರ್ ಹೇಳ್ತಾ ಇದ್ರು, ಕೀರ್ತಿ ಸ್ಕೂಲ್ ಅಷ್ಟೇ ಅಲ್ಲಿ ನಾವು ಬಂದ ತಕ್ಷಣ ಅಲ್ಲಿ ಎಕ್ಸಿಬಿಷನಿಗೆ ಕರ್ಕೊಂಡು ಹೋದರು. ಮಕ್ಕಳಿಗೆ ಹೇಳ್ತಾ ಇದ್ರು, ಯಾಕಂದ್ರೆ ಶಿಕ್ಷಣ ಅಂದರೆ ಬರೀ ಪುಸ್ತಕಗಳಿಗೆ ಇದ್ದಿದ್ದು ಒಂದು ವಿದ್ಯೆಯನ್ನು ಕೊಡೋದು ಶಿಕ್ಷಣ ಅಲ್ಲ. ಶಿಕ್ಷಣ ಅಂದರೆ ಒಂದು ವ್ಯಕ್ತಿತ್ವ ವಿಕಾಸ ಆಗುವಂಗೆ ಮಾಡೋದೇ ಶಿಕ್ಷಣ. ಅದು ನಾವು ಬಂದ ತಕ್ಷಣ ಯಾವುದೇ ಫಂಕ್ಷನ್, ನಾವು ಸಾಕಷ್ಟು ಫಂಕ್ಷನ್ ಅಟೆಂಡ್ ಮಾಡ್ತೀವಿ, ಬರ್ತೀವಿ, ಸೀದಾ ಸ್ಟೇಜಿಗೆ ಹೋಗ್ತಾರೆ. ಆದರೆ ಅದನ್ನು ತೋರಿಸಿದ್ರು ಅವರು. ಎಲ್ಲ ಕಾರ್ಯಕ್ರಮ ಎಲ್ಲವನ್ನು ಮಕ್ಕಳೇ ಎಲ್ಲ ಬರ್ತಾರೆ, ಪ್ರೆಸೆಂಟ್ ಮಾಡ್ತಾರೆ. ಆ ಮಕ್ಕಳಿಗೆ ಹೆದರಿಕೆ ಅನ್ನೋದೇ ಇಲ್ಲ. ನನಗೆ ಮಜಾ ಅನ್ಸುತ್ತೆ. ನಾವು ನಮ್ಮ ಕಾಲೇಜೊಳಗೆ ಸುರೇಶ್ ಸರ್ ಅಂದಾಗ ಏನಾರು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಕೈ ಕಾಲು ಕೂಡಿ ನಡೀತಿರ್ತಾವೆ ಹುಡುಗರು. ದೊಡ್ಡ ಬೆಳೆದಿದ್ದು 20-25 ವಯಸ್ಸದ್ದು 22 ವಯಸ್ಸದ ಮಕ್ಕಳು ಇರ್ತಾರೆ, ಆದ್ರೆ ನಡೀತಿರ್ತಾವೆ. ಈ ಮಕ್ಕಳಿಗೆ ನಾನು ಅಗಳಿಂದ ಅಬ್ಸರ್ವ್ ಮಾಡತ್ತೀನಿ, ಬರ್ತಾರೆ, ಆರಾಮಾಗಿ ಮಾಡ್ತಾರೆ, ಏನೂ ತೊಂದರೆ ಇಲ್ಲ. ಅಂದರೆ ಅವರೊಳಗೆ ಎಷ್ಟು ಪ್ರೋತ್ಸಾಹ ಅದ, ಆ ವ್ಯಕ್ತಿತ್ವ ವಿಕಾಸ ಎಷ್ಟು ಚೆನ್ನಾಗಿ ಆಗುತ್ತದೆ ಅನ್ನೋದು. ಯಾಕಂದರೆ ತಂದೆ ತಾಯಿ ಆಮೇಲೆ ಶಿಕ್ಷಕರು ಇವರು ಮಕ್ಕಳ ಜೀವನೊಳಗೆ ಬೆಳವಣಿಗೆ ಭಾಳ ದೊಡ್ಡ ಅವ್ರ ಕರ್ತವ್ಯ ನಿಭಾಯಿಸ್ಬೇಕು. ಯಾವ ಮಕ್ಕಳಿಗೆ ಅವ್ರು ಯಾಕೆ ಹೆದರಿಕೆ ಬರುವುದಿಲ್ಲ? ನಾವು ಎಲ್ಲ ಪ್ರಾಣಿಯೊಳಗೆ ಶ್ರೇಷ್ಠ ಪ್ರಾಣಿ ಅಂದ್ರೆ ಮನುಷ್ಯ ಪ್ರಾಣಿ ಅಂತೀವಿ. ಮನುಷ್ಯರು ಮಾನಸಿಕವಾಗಿ ಶ್ರೇಷ್ಠ ಅಂತೀವಿ. ಯಾವುದೇ ನೀವು ನೋಡ್ರಿ, ಬೆಕ್ಕು ನೋಡ್ರಿ, ಒಂದು ಆಕಳು ನೋಡ್ರಿ. ಆದರೆ ಎಲ್ಲ ಪ್ರಾಣಿಯೊಳಗೆ ಮನುಷ್ಯ ಒಬ್ಬನೇ ಅನ್ಸುತ್ತೆ, ಮನುಷ್ಯಗೆ ಹೇಳಬೇಕು ಇದು ತಿನ್ನಬೇಕು, ಇದು ತಿನ್ನಬಾರ್ದು ಅಂಥೇಳಿ. ನಾವು ಶಾಣೆ ಅನ್ಕೊಂತೀವಿ. ಆದರೆ ಮನುಷ್ಯನಿಗೆ ಹೇಳ್ಕೊಡ್ಬೇಕು, ಇಲ್ಲಪ್ಪ ಈ ವಸ್ತು ಹಾನಿಕಾರಕ, ಈ ವಸ್ತು ನಮ್ಮ ಶರೀರಕ್ಕೆ ಒಳ್ಳೇದಂಥೇಳಿ. ಬೆಕ್ಕು ನೋಡ್ರಿ ತಂದು ಹೋಗುತ್ತೆ, ಹಾಲು ಕುಡಿತದ ಗೊತ್ತು ಏನು ತಿನ್ಬೇಕಂಥೇಳಿ. ಆಕಳು ನೋಡ್ರಿ ಅದಕ್ಕೆ ಗೊತ್ತು ಏನು ತಿನ್ಬೇಕಂಥೇಳಿ. ಆದರೆ ಮನುಷ್ಯ ನಾವು ಶ್ರೇಷ್ಠ ಅನ್ಕೊಂತೀವಿ. ಯಾಕಂದ್ರೆ ನಮ್ಮ ಬೆಳವಣಿಗೆನೇ ಹಂಗೆ ಬಂದ್ಬಿಟ್ಟಿರ್ತದೆ. ನಾವು ಮಕ್ಕಳು ಬೆಳೆಸ್ಬೇಕಾದ್ರೆ ಏನು ಅವರಿಗೆ ಈಗ ನಮ್ಮ ಮಿದುಳು ಹೆಂಗದ ಅಂದರೆ 100% ನಾವು ಮಿದುಳು ಹಿಡಿದ್ರೆ ಅದ್ರಾಗ 10% ಅಷ್ಟೇ ಕಾನ್ಷಿಯಸ್ ಅಂತೀವಿ ನಾವು.
ಅದು ಏನು ನಡೆದಿರ್ತದೆ ಅದು ಗ್ರಹಣ ಮಾಡೋದು ಹೇಳೋದು ಮಾತಾಡೋದು ಬರೀ 10% ಮ್ಯಾಗಿಂದ ಇರುತ್ತೆ, ಕೆಳಗಿಂದ 90% ಅನ್ಕಾನ್ಷಿಯಸ್ ಅಂತೀವಿ. ಏನೇನು ನಾವು ಮಕ್ಕಳೊಳಗೆ ಹಾಕ್ತಿರ್ತೀವಿ, ಯಾವ ಥರ ವಿಚಾರಗಳನ್ನ ಹಾಕ್ತಿರ್ತೀವಿ, ಅವು ಹೋಗಿ 90%ದಾಗ ಸ್ಟ್ರಾಂಗ್ ಆಗಿ ಸ್ಟೋರ್ ಹಾಕ್ತಾವೆ, ಆಗಿ ಆಮೇಲೆ ತಾನೇ ಹೊರಗೆ ಬರ್ತಾವೆ. ನಾವು ಮಕ್ಕಳಿಗೆ ಏನಂತ ಅಂತೀವಿ ಅವ್ರ ತಲೆಯಾಗ ಕುಂತಿರ್ತದೆ, ಅವ್ರಿಗೆ ಎಷ್ಟು ಹೀಯಾಳಿಸ್ತೀವಿ ಅಥವಾ ಹೊಗಳ್ತೀವಿ. ಮಕ್ಕಳಲ್ಲಿ ಒಳ್ಳೆ ಗುರಿ ಇಟ್ಕೊಳ್ಳುವಂಥ ಹವ್ಯಾಸವನ್ನು ನಾವು ಬೆಳೆಸ್ಬೇಕು. ಮಕ್ಕಳಿಗೆ ಅದೇ ಥರ ನೀ ಹಿಂಗಾಗು ಅಥವಾ ದೊಡ್ಡವನಾಗಿ ಒಳ್ಳೆಯ ಒಂದು ಪೊಸಿಷನ್ಗೆ ಹೋಗು ಅಂತ ಹೇಳೋದಕ್ಕಿಂತ ಭಾಳಷ್ಟು ನಾವು ಏನು ಮಾಡ್ತೀವಿ, ಅದು ನಾವು ಏನು ಮಾಡ್ಕೊಂಡ್ವಿ ನಮ್ಮ ಜೀವನದಾಗ ನಮ್ಮ ಲಿಮಿಟನ್ನು, ನಮ್ಮ ಸೀಮೆಯನ್ನು ನಾವು ಹಾಕ್ಕೊಂಡೀವಿ. ಇದಕ್ಕಿಂತ ಜಾಸ್ತಿ ನಮಗೆ ಸಾಧ್ಯ ಇಲ್ಲ ಅಂಥೇಳಿ ನಾವು ತಿಳ್ಕೊಂಡೀವಿ. ಹಂಗೆ ನಾವು ತಿಳ್ಕೊಂಡ್ರೆ ನಾವು ಕತ್ತಿ ಹಾಕ್ತೀವಿ. ನಮ್ಮ ಸೀಮೆಗಿಂತ ಎಂಥ ಐನ್ಸ್ಟೀನ್ ಅವರು ನೋಬೆಲ್ ಪ್ರೈಸ್ ಗೆದ್ದವ್ರು ಹೇಳ್ತಾರೆ, ನೋಬೆಲ್ ಪ್ರೈಸ್ ಗೆದ್ದು ಎಂತೆಂಥ ಲಾ ಕೊಡ್ತಾರೆ ಅವ್ರು ಹೇಳ್ತಾರೆ. ಸೈಂಟಿಸ್ಟ್ ಒಳಗೆ ಶ್ರೇಷ್ಠ ಅಂದ್ರೆ ಐನ್ಸ್ಟೀನ್ ಅವರು ಹೇಳ್ತಾರೆ, ನನ್ನ ಮಿದುಳನ್ನು ನಾನು ಕಂಪ್ಲೀಟಾಗಿ ಬಳಸಿಲ್ಲ ಅಂಥೇಳಿ. ಹಂಗೆ ನಮ್ಮ ಮಿದುಳಿನ ಕೆಪಾಸಿಟಿ ಭಾಳ ಇದೆ. ನಾವು ಅದನ್ನು ನಮ್ಮ ಡೈಲಿ ಹ್ಯಾಬಿಟ್ಸ್ ಒಳಗೆ ಸೀಮಿತ ಇಡಲಾರ್ದೆ ಅದನ್ನು ಬೆಳೆಸಿದರೆ ನಾವು ಮಕ್ಕಳೊಳಗೆ ಬೆಳೆಸಿದೀವಿ ಅಂತ ಹವ್ಯಾಸನ ಈಗೇನು ಮಾಡಿದಿಲ್ಲ, ಹೊಸ ಅವರು ಏನಾದ್ರು ಚಾಲೆಂಜಸನ್ನು ಫೇಸ್ ಮಾಡಿದರೆ ಅವ್ರ ಮೆದುಳು ಬೆಳವಣಿಗೆ ಆಗುತ್ತೆ. ನಮ್ಮ ಮೆದುಳೊಳಗೆ ಒಂದು ಕ್ರಿಯೆ ಆಗುತ್ತೆ, ಅದಕ್ಕೆ ನ್ಯೂರೋಪ್ಲಾಸ್ಟಿ ಅಂತೀವಿ. ನ್ಯೂರೋಪ್ಲಾಸ್ಟಿ ಅಂದರೆ ಹೊಸ ನರಗಳು ಬೆಳೆಯುವುದು. ಯಾವಾಗ ಬೆಳೀತಾವು ಹೊಸ ನರಗಳು ಯಾವಾಗ ಬೆಳೀತಾವು, ನಾವು ಏನೇನಾದ್ರು ನಮಗೆ ಮೊದಲು ಮಾಡಲಾರ್ದಂಥ ಹೊಸ ಕೆಲಸ ಮಾಡಿದರೆ ಅವು ಬೆಳೀತಾವೆ. ಹಂಗೆ ಮಕ್ಕಳಿಗೆ ಹೊಸ ಚಾಲೆಂಜಸ್ ಕೊಟ್ಟು ಅವರ ವ್ಯಕ್ತಿತ್ವ ವಿಕಾಸ ಮಾಡೋದಿಲ್ಲ. ಇದೆಲ್ಲ ನೋಡಿ ಭಾಳ ಖುಷಿ ಅನಿಸುತ್ತೆ. ಅದಕ್ಕೆ ನಮಗೆ ಇಲ್ಲಿ ಒಂದು ಆಮಂತ್ರಣ ಕಳಿಸಿ